ವಿಶೇಷವಾಗಿ ಭಾರತದಲ್ಲಿ ಓದಿದಂಥ ಮಕ್ಕಳಿಗೆ ರೈತರ ಬಗ್ಗೆ ಅರಿವಿರಬೇಕು, ನಮ್ಮ ಒಂದು ಫಾರ್ಮಿಂಗ್ ಬಗ್ಗೆ ಅರಿವಿರಬೇಕು. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಬಾಲು ಪಬ್ಲಿಕ್ ಸ್ಕೂಲ್ ಅವರು ಒಂದು ಟೆರೆಸ್ ಮೇಲೆ ಒಂದಿಷ್ಟು ಗಿಡಗಳನ್ನ, ಅದು ಆರ್ಗ್ಯಾನಿಕ್ಕು, ಯಾವುದೇ ರಾಸಾಯನಿಕ ಗೊಬ್ಬರವನ್ನು ಬಳಸ್ತಾನೆ ಒಂದು ಆರ್ಗ್ಯಾನಿಕ್ ಸೀಡ್ಸ್ಗಳನ್ನ ತಂದು ಆ ಬೀಜಗಳನ್ನ ತಂದು ಟೆರೆಸ್ ಮೇಲೆ ಹಾಕಿ ಆ ಮಕ್ಕಳ ಹತ್ರನೇ ಅದನ್ನು ಬೀಜಗಳನ್ನ ಹಾಕಿಸಿ ನೀರು ಹಾಕಿಸಿ ಅದಕ್ಕೆ ವಿತೌಟ್ ರಾಸಾಯನಿಕ ಗೊಬ್ಬರ ಬಳಸ್ತಾನೆ, ಪೆಸ್ಟಿಸೈಡ್ಸ್ ಬಳಸ್ತಾನೆ. ಹೇಗೆ ಆರ್ಗ್ಯಾನಿಕಲ್ಲಿ ಮುಖಾಂತರ ಹೇಗೆ ಬೆಳೆಸ್ಬೋದು ಅದನ್ನು ಬೆಳೆಸ್ಕೊಂಡು ಮಕ್ಕಳ ಹತ್ರನೇ ಗಿಡಗಳನ್ನ ನಡೆಸಿ ಅದನ್ನು ಕಿತ್ತು ಅದನ್ನು ಮತ್ತು ಅಡುಗೆ ಮಾಡಿ ಆ ಮಕ್ಕಳಿಗೆ ಟೇಸ್ಟ್ ಮಾಡಿಸೋದಿದೆಯಲ್ಲ, ಅದು ಭಾಳ ವಿಶೇಷ ಅನ್ನಿಸ್ತು. ಇವತ್ತಿನ ನನ್ನನ್ನು ಕರೆಸಿ ನಾನು ಕೂಡ ಒಂದು ಊಟದ ಸವಿರುಚಿಯನ್ನು ನಾನು ಕೂಡ ಅನುಭವಿಸಿದೆ. ಭಾಳ ಖುಷಿಯಿಂದ ತಿಂದೆ. ಯಾಕೆಂದರೆ ಬೇರೆ ಕಡೆ ನಾವು ಸೊಪ್ಪನ್ನು ತರಕಾರಿಗಳನ್ನ ತಂದಾಗ ನಂಗೆ ಭಯ ಆಗ್ತಿರುತ್ತೆ, ಎಲ್ಲಿ ಬೆಳೆದಿದ್ದಾರೋ, ಯಾವ ಥರ ಕೆಮಿಕಲ್ ಹಾಕಿದ್ದಾರೋ, ಯಾವ ಥರ ಪೆಸ್ಟಿಸೈಡ್ಸ್ ಹಾಕಿದ್ದಾರೋ, ತಿನ್ನಬೇಕೋ ಬೇಡವೋ ಅಂತ. ಆದರೆ ನಾನು ಇಲ್ಲಿ ಸಂತೃಪ್ತಿಯಾಗಿ ನಾನು ಊಟ ಮಾಡಿದ್ದೀನಿ. ಇವತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಈ ಒಂದು ಏನು ಫಾರ್ಮಿಂಗ್ ಅಂತ ಹೇಳಿವೆ, ರೈತರ ಒಂದು ಪರಿಕಲ್ಪನೆ ಬೇಕು, ಜೊತೆ ಪ್ರಾಕ್ಟಿಕಲ್ ಅನುಭವ ಬೇಕು. ಆ ಪ್ರಾಕ್ಟಿಕಲ್ ಅನುಭವವನ್ನು ಬಾಲು ಪಬ್ಲಿಕ್ ಸ್ಕೂಲರು ಭಾಳ ಚೆನ್ನಾಗಿ ಕೊಟ್ಟಿದ್ದೀರಾ. ಎಲ್ಲ ಮಕ್ಕಳಿಗೂ ಕೂಡ ಇದರ ಅನುಭವ ಆಗಲಿ. ನಾಳೆ ದಿನ ಅಟ್ಲೀಸ್ಟ್ ಕೊನೆ ಪಕ್ಷ ಅವರು ಯಾವುದೇ ಕೆಲಸಗಳು ಸಿಕ್ಕಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಅವರು ಒಳ್ಳೆ ರೈತರಾಗಿ, ಪ್ರಗತಿಪರ ರೈತರಾಗಿ ಅವರು ಒಂದು ನಮ್ಮ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಉತ್ತಮ ಹೆಸರನ್ನು ಪಡಿಬೋದು ಅಂತ ಹೇಳ್ತಾ ಮತ್ತೊಮ್ಮೆ ಬಾಲು ಪಬ್ಲಿಕ್ ಸ್ಕೂಲ್ ಅವರಿಗೆ, ಎಲ್ಲ ಮಕ್ಕಳಿಗೆ ಮತ್ತು ಅಲ್ಲಿನ ಒಂದು ಕಮಿಟಿ ಅವರಿಗೆ, ಮ್ಯಾನೇಜ್ಮೆಂಟ್ ಅವರಿಗೆ, ಅಲ್ಲಿ ಶಿಕ್ಷಕರಿಗೆ, ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದ ಸಲ್ಲಿಸ್ತೀನಿ. ಥ್ಯಾಂಕ್ಸ್.